ಗುರುದೇವ್, ಮಕರ ರಾಶಿಯವರಿಗೆ ದೇವರು ಕೊಟ್ಟಿರ್ತಕ್ಕಂತಹ ಕೆಲವೊಂದು ವಿಶೇಷವಾದಂತಹ ವರಗಳ ಕುರಿತಾಗಿ ಪೂರ್ಣವಾಗಿರ್ತಕ್ಕಂತಹ ಮಾಹಿತಿ ಇಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ನೋಡಿ ವೀಕ್ಷಕರೇ, ಕೆಲವೊಬ್ಬರ ಜಾತಕದಲ್ಲಿ ರಾಜಯೋಗ ಇದ್ರೂ ಕೂಡ ಸಾಮಾನ್ಯ ವ್ಯಕ್ತಿಯಂತೆ ಜೀವನವನ್ನು ನಡೆಸ್ತಾ ಇರ್ತಾರೆ. ಇನ್ನು ಕೆಲವೊಬ್ಬರ ಜಾತಕದಲ್ಲಿ ಯಾವುದೇ ಯೋಗ ಇಲ್ಲದಿದ್ರೂ ಕೂಡ ಒಬ್ಬ ರಾಜನಂತೆ ಜೀವನವನ್ನು ನಡೆಸ್ತಾ ಇರ್ತಾರೆ. ಅದಕ್ಕೆ ಮೂಲವಾಗಿರ್ತಕ್ಕಂಥ ಕಾರಣ ಅವರ ಜಾತಕದ ವಿಶ್ಲೇಷಣೆ ನೋಡಿ ಯಾವ ದಿಕ್ಕಿನಲ್ಲಿ ಹೋದರೆ ನಾನು ಸಕ್ಸಸ್ ಆಗ್ತೀನಿ, ಯಾವ ದಾರಿಯಲ್ಲಿ ಹೋದರೆ ನಾನು ಸಕ್ಸಸ್ ಆಗ್ತೀನಿ ಅಂತ ಹೇಳಿ ಪೂರ್ಣವಾಗಿ ಅವರು ತಿಳ್ಕೊಂಡಿರ್ತಾರೆ. ನೋಡಿ, ನೀವು ಮೊದಲನೇ ಸಾರಿ ನಮ್ಮ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಕರ ರಾಶಿಯ ಅಧಿಪತಿ ಶನಿ. ನಿಮ್ಮ ಜಾತಕದಲ್ಲಿ ಏನಾದರೂ ಶನಿ ಒಳ್ಳೆಯ ಪೊಸಿಷನಲ್ಲಿ ಇತ್ತು ಅಂದರೆ ಖಂಡಿತವಾಗ್ಲೂ ಕೂಡ ದಶಾಭುಕ್ತಿಗಳ ಅನುಸಾರವಾಗಿ ಒಂದು ನೀಲಮಣಿಯನ್ನು ನೀವು ಧರಿಸೋದ್ರಿಂದ ಖಂಡಿತವಾಗ್ಲೂ ಕೂಡ ಅತ್ಯಂತ ಶುಭದಾಯಕ ಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಹಾಗೆ ಈ ಒಂದು ಮಕರ ರಾಶಿಯವರು ಅತಿ ಹೆಚ್ಚಾಗಿ ಲೋಕಜ್ಞಾನ ಅಂದರೆ ತನ್ನ ಸುತ್ತಮುತ್ತ ಏನು ನಡೀತಾ ಇದೆ, ಯಾವ್ಯಾವ ರೀತಿಯಾಗಿರ್ತಕ್ಕಂತಹ ಬೆಳವಣಿಗೆಗಳು ನಡೀತಾ ಇದೆ, ಇದೆಲ್ಲದರ ಕುರಿತಾಗಿ ಪೂರ್ಣವಾಗಿರ್ತಕ್ಕಂತಹ ಮಾಹಿತಿ ಮಕರ ರಾಶಿಯವರಿಗೆ ಹೆಚ್ಚಾಗಿರುತ್ತೆ. ಸುತ್ತಮುತ್ತ ನಡೆಯುವಂಥ ವಿಚಾರಗಳು ಏನೇನಾಗುತ್ತೆ, ಏನೇನು ನಡೀತಾ ಇದೆ ಎಲ್ಲದರ ಕಡೆ ಪೂರ್ಣವಾಗಿರ್ತಕ್ಕಂಥ ಗಮನ ಅವರಿಗಿರುತ್ತೆ. ಹಾಗೆ ಈ ಒಂದು ಅತೀ ಬುದ್ಧಿವಂತರು ಅಂತ ಯಾರಾದರೂ ಇದ್ದರೆ ಖಂಡಿತವಾಗ್ಲೂ ಕೂಡ ಅದು ಈ ಮಕರ ರಾಶಿಯವರೇ ಅಂತ ಹೇಳ್ತೇನೆ. ಅತ್ಯಾಧುನಿಕವಾಗಿರ್ತಕ್ಕಂಥ ಒಂದು ಥಿಂಕಿಂಗ್, ಹೈ ಲೆವೆಲ್ ಥಿಂಕಿಂಗ್ ಕೆಪಾಸಿಟಿ ಯಾರಿಗಾರು ಇತ್ತು ಅಂದರೆ ಅದು ಖಂಡಿತವಾಗ್ಲೂ ಕೂಡ ಈ ಮಕರ ರಾಶಿಯವರಿಗೇನೆ. ಒಂದು ಮಲ್ಟಿ ಟಾಸ್ಕಿಂಗ್ ಯಾರಾದರೂ ಮಾಡುವಂಥ ಒಂದು ಕೆಪಾಸಿಟಿ ಇತ್ತು ಅಂದರೆ ಅದು ಖಂಡಿತವಾಗ್ಲೂ ಕೂಡ ಈ ಒಂದು ಮಕರ ರಾಶಿಯವರಿಗೆ ಇರುತ್ತೆ. ಹಾಗೆ ಜೀವನದ ಬಗ್ಗೆ ಜವಾಬ್ದಾರಿ ಇರುತ್ತೆ. ಯಾವ ರೀತಿಯಲ್ಲಿ ಮಾಡಬೇಕು, ಯಾವ ರೀತಿ ನಾನು ಜೀವನವನ್ನು ನಡೆಸಬೇಕು ಅಂತಕ್ಕಂಥ ಒಂದು ಜವಾಬ್ದಾರಿ ಹೆಚ್ಚಾಗಿ ನೀವು ಮನಸ್ಸಿನಲ್ಲಿ ಯೋಚನೆಗಳನ್ನು ಹಾಕ್ತಾ ಇರ್ತೀರಿ. ನಾನು ಯಾವ ಥರ ಮಾಡಬೇಕು, ಹೇಗೆ ಹೋಗಬೇಕು, ಯಾವ ದಾರಿಯಲ್ಲಿ ಹೋಗಬೇಕು, ಎಲ್ಲದನ್ನ ಕೂಡ ಮನಸ್ಸಿನಲ್ಲಿ ಬಹಳ ಥಿಂಕಿಂಗ್ ಅಂತಕ್ಕಂಥದ್ದು ಜಾಸ್ತಿ ಇರುತ್ತೆ. ಹಾಗೆ ಬೇಗ ಶ್ರೀಮಂತರಾಗಬೇಕು ಅನ್ನೋ ಮನಸ್ಥಿತಿ ಕೂಡ ಮಕರ ರಾಶಿಯವರಿಗಿರುತ್ತೆ. ನಾನು ಬೇಗ ಶ್ರೀಮಂತ ಆಗ್ಬಿಡ್ಬೇಕಪ್ಪ, ಯಾವ್ದಾದ್ರು ರೀತಿಯಲ್ಲಿ ಬೇಗ ಸಂಪಾದನೆ ಮಾಡಿಬಿಡ್ಬೇಕಪ್ಪ ಅಂತಕ್ಕಂಥ ಮನಸ್ಸು ಕೂಡ ಇರುತ್ತೆ. ಹಾಗೆ ಬೆರಳನ್ನು ತೋರಿದ್ರೆ ಹಸ್ತವನ್ನು ನುಂಗುವಂತಹ ಒಂದು ಕೆಪಾಸಿಟಿ ಯಾರಿಗಾದ್ರೂ ಇತ್ತು ಅಂದರೆ ಆ ಸಾಮರ್ಥ್ಯ ಇರ್ತಕ್ಕಂಥದ್ದು ಕೇವಲ ಒಂದು ಮಕರ ರಾಶಿಯವರಿಗೆ. ಹಣವನ್ನು ಸುಲಭವಾಗಿ ಸಂಪಾದನೆ ಮಾಡಬೇಕು ಅಂತಕ್ಕಂಥ ಮನಸ್ಸಿರುತ್ತೆ, ಆದರೆ ಹಣ ಸುಲಭವಾಗಿ ಖರ್ಚಾಗಬಾರ್ದು ಅಂತಕ್ಕಂಥ ಮನಸ್ಥಿತಿ ಕೂಡ ಇರುತ್ತೆ. ನೀವು ಹಣವನ್ನು ಖರ್ಚು ಮಾಡಲ್ಲ ಅಂದರೆ ಮಾಡೋದೇ ಇಲ್ಲ, ಫುಲ್ ಟೈಟ್ ಮಾಡಿರ್ತೀರಿ. ಇಲ್ಲ ಅಂದರೆ ಮಾಡ್ತೀನಿ ಅಂದರೆ ನೀರಿನ ಥರ ಸುರಿಸ್ಬಿಡ್ತೀರಿ. ಬಹಳ ಖರ್ಚು ಮಾಡ್ತಕ್ಕಂಥ ಮನಸ್ಸು ಕೂಡ ಬಂದ್ಬಿಡುತ್ತೆ ಒಂದೊಂದ್ಸರಿ. ಹಾಗೆ ಪಾಲುದಾರಿಕೆಯಲ್ಲಿ ಬಹಳ ಬುದ್ಧಿವಂತಿಕೆಯಿಂದ ಪಾಲುದಾರಿಕೆಯನ್ನು ಮಾಡ್ತೀರಿ. ಹಾಗೆ ಅಷ್ಟು ಬೇಗ ಮಕರ ರಾಶಿಯನ್ನು ಯಾರು ಕೂಡ ಬಂದು ಮೋಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹೊರಗಡೆಯವರು ಯಾರೇ ಕೂಡ ಮಕರ ರಾಶಿಯವರನ್ನು ಸುಲಭವಾಗಿ ಮೋಸ ಮಾಡೋದಕ್ಕೆ ಚಾನ್ಸೇ ಇಲ್ಲ. ಮಕರ ರಾಶಿಯನ್ನು ಯಾರಾದರೂ ಮೋಸ ಮಾಡ್ತಾರೆ ಅಂದರೆ ಅಕ್ಕಪಕ್ಕದಲ್ಲಿರುವಂಥ ವ್ಯಕ್ತಿಗಳೇ ಮಾಡಿರ್ತಾರೆ. ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸವನ್ನು ಮಾಡ್ತಾ ಇರ್ತಾರೆ. ಸ್ನೇಹಿತರಾಗಿರ್ಬೋದು, ಯಾರ ಮೇಲೆ ಅತ್ಯಂತ ಹೆಚ್ಚಾಗಿ ನಂಬಿಕೆ ಇಟ್ಟಿರ್ತಾರಲ್ಲ ಅವರಿಂದ ಮೋಸ ಹೋಗ್ತಕ್ಕಂಥ ಚಾನ್ಸಸ್ ಅತಿ ಹೆಚ್ಚಾಗಿರುತ್ತೆ. ಈ ರಾಶಿಯವರನ್ನು ಬೇರೆಯವರಿಗೆ ಹೋಲಿಸ್ಕೊಂಡ್ರೆ ಸಾಮರ್ಥ್ಯ ಅಂತಕ್ಕಂಥದ್ದು ಅದು ಹೆಚ್ಚಾಗಿರುತ್ತೆ. ಬೇರೆ ರಾಶಿಯವರಿಗೆ ಹೋಲಿಸ್ಕೊಂಡ್ರೆ ಅವರಿಗೆ ಟ್ಯಾಲೆಂಟೇ ಇರೋದಿಲ್ಲ. ನಿಮಗೆ ಫುಲ್ ಎಲ್ಲ ರೀತಿ ಟ್ಯಾಲೆಂಟ್ ಇರುತ್ತೆ, ಆದರೆ ನಿಮಗಿಂತ ಮುಂಚೆ ಆ ಟ್ಯಾಲೆಂಟ್ ಇಲ್ಲದೇ ಇರೋರೇ ಸಕ್ಸಸ್ ಆಗಿರ್ತಾರೆ. ನಿಮ್ಮ ಹತ್ರ ಬುದ್ಧಿ ಹೇಳಿಸ್ಕೊಂಡವರು ನಿಮಗಿಂತ ಮುಂದೆ ಹೋಗಿ ಖಂಡಿತವಾಗ್ಲೂ ಸಕ್ಸಸ್ ಆಗಿರ್ತಾರೆ. ಇದು ಖಂಡಿತವಾಗ್ಲೂ ಮಕರ ರಾಶಿಯವರು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ. ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡಿದರೆ. ಹಾಗೆ ಸಿಕ್ಕ ಅವಕಾಶವನ್ನು ತುಂಬ ಚೆನ್ನಾಗಿ ಉಪಯೋಗಿಸ್ಕೊಳ್ತೀರಿ. ಯಾವುದೋ ಒಂದು ಅವಕಾಶಕ್ಕೋಸ್ಕರ ಕಾಯ್ತಾ ಇರ್ತೀರಿ, ಆ ಅವಕಾಶ ಸಿಕ್ಕಾಗ ಪೂರ್ಣವಾಗಿ ಅದನ್ನು ಉಪಯೋಗಿಸ್ತೀರಿ. ಹಾಗೆ ಅವಕಾಶವಾದಿಗಳು ಅಥವಾ ಕಾರ್ಯ ಸಾಧಕರು ಅಂತ ಮಕರ ರಾಶಿಯವ್ರನ್ನ ಹೇಳ್ತೀನಿ. ಇದನ್ನು ನೀವು ಪಾಸಿಟಿವ್ ಆಗಾದರೂ ತಗೊಳ್ಬೋದು, ನೆಗೆಟಿವ್ ಆಗಾದರೂ ತಗೊಳ್ಬೋದು. ನಿಮ್ಮ ಕಾರ್ಯ ಸಾಧನೆಗೆ ನೀವು ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡ್ತಾ ಇರ್ತೀರಿ. ಒಂದು ಹಣ್ಣನ್ನು ಹೊಡೆಯೋದಕ್ಕೆ 10 ಕಲ್ಲನ್ನು ಎಸಿತೀರಿ ನೀವು. ಒಂದು ಕಲ್ಲು ಎಸೆದ್ರೆ ಅದು ತಾಗದೇ ಇರ್ಬೋದು, 10 ಕಲ್ಲು ಎಸೆದ್ರೆ ಯಾವುದಾದ್ರೂ ಒಂದಾದ್ರೂ ಕಲ್ಲು ತಾಗುತ್ತೆ ಅಂತ ಹೇಳಿ 10 ಕಲ್ಲು ಎಸೆಯುವಂತಹ ಪ್ರಯತ್ನ ಕೂಡ ಈ ಒಂದು ಮಕರ ರಾಶಿಯವರು ಮಾಡ್ತಾರೆ. ಬೇರೆಯವರಿಗೆ ಮೋಸ ಮಾಡುವಂಥ ಗುಣ ಖಂಡಿತವಾಗ್ಲೂ ಮಕರ ರಾಶಿಯವರಿಗಿಲ್ಲ. ಹಾಗೆ ನಂಬಿದವರನ್ನು ಯಾವತ್ತೂ ಕೂಡ ಕೈ ಬಿಡೋದಿಲ್ಲ. ಮಕರ ರಾಶಿಯವರು ಒಂದು ಸಣ್ಣ ಪುಟ್ಟ ಸುಳ್ಳುಗಳನ್ನು ಕೂಡ ಹೇಳುವಂತಹ ಒಂದು ವ್ಯಕ್ತಿಗಳಾಗಿರ್ತಾರೆ. ಈ ಸುಳ್ಳು ಹೇಳೋದ್ರಿಂದ ಇನ್ನೊಬ್ಬರಿಗೆ ತೊಂದರೆ ಆಗ್ಬೋದು, ಆಗದೇನೆ ಇರ್ಬೋದು, ಆದರೆ ಸಣ್ಣ ಪುಟ್ಟ ಸುಳ್ಳುಗಳನ್ನು ಖಂಡಿತವಾಗ್ಲೂ ಕೂಡ ಮಕರ ರಾಶಿಯವರು ಹೇಳ್ತಾ ಇರ್ತಾರೆ. ಜನವರಿ ತಿಂಗಳ ನಂತರದಲ್ಲಿ ಇರ್ತಕ್ಕಂಥ ಭವಿಷ್ಯ ಹೇಗಿದೆಪ್ಪ ಅಂತಂದರೆ, ಈ ಒಂದು ಮಕರ ರಾಶಿಯವರು ಬಹಳ ಟೈಮಿಂದ ಏನಾದ್ರು ಮದುವೆ ಮಾಡೋಕ್ಕೆ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಕೂಡ ವಿವಾಹ ಯೋಗ ಅಂತಕ್ಕಂಥದ್ದು ಕೂಡಿ ಬರುತ್ತೆ. ಕೆಲವರಿಗೆ ಸಂತಾನ ಭಾಗ್ಯ ಕೂಡ ಪ್ರಾಪ್ತಿಯಾಗುವಂಥ ಚಾನ್ಸಸ್ ಹೆಚ್ಚಾಗಿ ಕಾಣಿಸ್ತಾ ಇದೆ. ಹಾಗೆ ಸುಖ ಶಾಂತಿ ನೆಮ್ಮದಿ ನೆಲೆಸ್ತಕ್ಕಂಥ ಚಾನ್ಸಸ್ ಅತಿ ಹೆಚ್ಚಾಗಿ ಕಾಣಿಸ್ತಾ ಇದೆ. ನಿಮ್ಮ ನಿರೀಕ್ಷೆಯನ್ನ ಮೀರಿ ಹೆಚ್ಚಿನ ಪ್ರತಿಫಲಗಳು ನಿಮಗೆ ಈ ಒಂದು ತಿಂಗಳಲ್ಲಿ ಸಿಗುತ್ತೆ. ಹಾಗೆ ಒಂದು ಯಾರ ಜೊತೆ ಕೂಡ ಹೋಗಿ ಸುಮ್ಮನೆ ವಾದ ಮಾಡೋದಕ್ಕೆ ಹೋಗಬೇಡಿ. ಅವರು ತಪ್ಪು ಅಥವಾ ಅವರು ಸರಿ ಇದ್ರೂ ಕೂಡ
ವಾದ ಮಾಡುವಂಥ ಕೆಲಸ ಮಾಡೋದಕ್ಕೆ ಹೋಗ್ಬೇಡಿ. ಅವ್ರು ವಾದ ಮಾಡ್ತಾ ಇದ್ರೆ ಸುಮ್ಮನೆ ಅಲ್ಲಿಂದ ಬಂದ್ಬಿಡಿ ಅಂತ ಹೇಳ್ತೇನೆ. ಸುಮ್ಮನೆ ಈ ವಾದದಿಂದಾಗಿ ಅದು ಜಗಳಕ್ಕೆ ಕಾರಣ ಆಗುತ್ತೆ. ಜಗಳದಿಂದಾಗಿ ನಿಮ್ಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ನಷ್ಟ ಆಗ್ತಕ್ಕಂಥ ಚಾನ್ಸಸ್ ಇದೆ. ಹಾಗೆ ನೀವು ಎಚ್ಚರಿಕೆ ಹೆಜ್ಜೆ ಇಟ್ಟಾಗ ಶತ್ರುಗಳ ಮುಂದೆ ಜಯ ಆಗ್ತಕ್ಕಂಥ ಚಾನ್ಸಸ್ ಇದೆ. ನಿಮ್ಗೆ ಇರ್ತಕ್ಕಂಥದ್ದು ಈ ಹಿತಶತ್ರುಗಳಿರ್ತಾರಲ್ಲ, ಸುತ್ತಮುತ್ತನೇ ಇರ್ತಾರೆ, ಅವರ ಮುಂದೆ ಜಯ ಆಗ್ತಕ್ಕಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಹಾಗೆ ಹಲವಾರು ಉಡುಗೊರೆಗಳನ್ನು ನೀವು ಈ ತಿಂಗಳಲ್ಲಿ ಸ್ವೀಕಾರ ಮಾಡ್ಬೋದು. ಯಾರಾದ್ರೂ ಬಂದೊಂದು ಗಿಫ್ಟ್ ಕೊಡ್ಬೋದು ನಿಮಗೆ. ಈ ಒಂದು ಚಾನ್ಸಸ್ ಅತಿ ಹೆಚ್ಚಾಗಿ ಕಾಣಿಸ್ತಾ ಇದೆ. ಸ್ವಲ್ಪ ಮನಸ್ಸು ಚಂಚಲತೆ ಇರುತ್ತೆ. ಏನಾದ್ರು ದೊಡ್ಡ ಡಿಸಿಷನ್ ಈ ತಿಂಗಳಲ್ಲಿ ತಗೋಬೇಕು ಅಂದ್ರೆ ಖಂಡಿತವಾಗ್ಲೂ ಒಂದು 4 ಜನರ ಹತ್ರ ಕೇಳಿಬಿಟ್ಟು ಆ ಡಿಸಿಷನ್ ಅನ್ನ ತಗೊಳ್ಳಿ. ಇದರಿಂದಾಗಿ ನಿಮ್ಮ ಕೆಲಸ ಕಾರ್ಯ ಸಮೃದ್ಧಿ ಆಗುತ್ತೆ. ಹಾಗೆ ಒಂದು ಸ್ವಲ್ಪ ಡಾಕ್ಟರ್ ಹತ್ರ ಹಾಸ್ಪಿಟಲ್ಗೆ ಹೋಗುವಂಥ ಪ್ರಮೇಯ ಕೂಡ ಬರ್ಬೋದು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗ್ಬೋದು. ಹಾಗೆ ಓಂ ನಮೋ ಭಗವತೆ ವಾಸುದೇವಾಯ ಈ ಒಂದು ಮಂತ್ರವನ್ನ ಪ್ರತಿದಿನ 108 ಸರಿ ಹೇಳೋದ್ರಿಂದ ನಿಮಗೆ ಬರಬಹುದಾದಂತಹ ಕಷ್ಟಗಳು ಪೂರ್ಣವಾಗಿ ದೂರ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಈ ಇಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬನ್ನಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.